ಹಾವೇರಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದಲ್ಲಿ ಅನೈತಿಕ ಸಂಬಂಧ ಹಾಗೂ 2 ಕೋಟಿ ರೂಪಾಯಿ ಪಾಲಿಸಿ ಹಣಕ್ಕಾಗಿ ಪ್ರಿಯಕರನೊಂದಿಗೆ ಸೇರಿ ಮಾಜಿ ಸೈನಿಕನನ್ನೇ ಹೆಂಡತಿ ಕೊಲೆ ಮಾಡಿ ಮುಚ್ಚಿ ಹಾಕಲು ಯತ್ನಿಸಿದ ಪ್ರಕರಣವನ್ನು ಯಮಕನಮರಡಿ ಸಿಪಿಐ ಜಾವೇದ್ ಮುಷಾಪುರೆ ಅವರ ಚಾಣಾಕ್ಷತನದಿಂದ ಬಯಲಿಗೆ ಬಂದಿದೆ. ಎಸ್, ಯಮಕನಮರಡಿ ಜಾತ್ರೆಯಲ್ಲಿ ಮಾಜಿ ಸೈನಿಕ ಸಂದೀಪ್ ಮಾಂಜ್ರೆ ಈ ಜಾತ್ರೆಯಲ್ಲಿ ಸಣ್ಣ ಅಪಘಾತವಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಕ್ರಮೇಣವಾಗಿ ಗುಣಮುಖರಾಗುತ್ತಿದ್ದ ಮಾಜಿ ಸೈನಿಕನಿಗೆ ಕುಡಿತದ ಚಟವಿತ್ತು. ಈತ ಗುಣಮುಖವಾದ್ರೆ ಮುಂದೆ ಹೆಂಡತಿಯ ಅನೈತಿಕ ಸಂಬಂಧ ಹಾಗೂ ಪಾಲಿಸಿ ಹಣಕ್ಕೆ ಕಂಟಕವಾಗುತ್ತಾನೆ ಎಂದು ಆಸ್ಪತ್ರೆಯ ಸಲೈನ್ನಲ್ಲಿ ಕ್ರಿಮಿನಾಶಕ ಔಷಧಿ ಹಾಕಿ ಮಾಜಿ ಸೈನಿಕನನ್ನು ಕೊಲೆ ಮಾಡಿ ಲ್ಯಾಬ್ನಲ್ಲಿನ ಸಿಬ್ಬಂದಿಗಳು ಶಾಮೀಲಿನಿಂದ ಅಪಘಾತದಲ್ಲಿ ಸಾವು ಅಂತ ಬಿಂಬಿಸಿದ್ದ ಕಿಲಾಡಿ ಹೆಂಡತೆ ಹಾಗೂ ಆಕೆಯ ಪ್ರಿಯಕರನನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಪ್ರಕರಣದಲ್ಲಿ ಇವರು ತುಂಬ ಜನ ಇದ್ದಾರೆ. ಅವ್ರ ತಾಯಿ, ಅವ್ರ ಮಗು ದೊಡ್ಡ ಹುಡುಗ ಇದ್ದಾನೆ, ಮತ್ತು ಅವ್ರ ಜೊತೆ ಅವರ ತಮ್ಮ, ಅವರ ಅಳಿಯ, ಅವ್ರ ಮಾವ ಎಲ್ಲರೂ ಜಾಯಿಂಟ್ ಇದ್ದಾರೆ. ಅವ್ರ ಜೊತೆ ಯಾರು ಸಂಬಂಧ ಇದೆಯಲ್ಲ ಅವರು ಇನ್ವಾಲ್ವ್ ಇದ್ದಾರೆ. ದಯವಿಟ್ಟು ಈ ಕೇಸಿಗೆ ಸಂಬಂಧಿಸಿದ ಎಲ್ಲರನ್ನು ಈ ಕೇಸಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ ತನಿಖೆ ಮಾಡಿ ಎಲ್ಲರಿಗೂ ಕಠಿಣ ಶಿಕ್ಷೆ ಆಗಬೇಕಂತಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಕೊಲೆ ಮಾಡಿದ್ದು ಘಟಪ್ರಭಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ಅಂತ ತಿಳಿದು ಬಂದಿದ್ದು, ಆದರೆ ಕೊಲೆ ಪ್ರಕರಣವನ್ನು ಚಾಣಾಕ್ಷತನದಿಂದ ನಡೆಸಿರುವ ಸಿಪಿಐ ಜಾವೇದ್ ಮುಷಾಪುರಿ ಅವರು ಎಲ್ಲಾ ಆಯಾಮದಿಂದ ತನಿಖೆ ಮಾಡಿ ಮಾಜಿ ಸೈನಿಕನ ಸಾವಿನ ಹಿಂದೆ ತನಿಖೆ ನಡೆಸಿ ಎಫ್ಎಸ್ಎಲ್ ಲ್ಯಾಬ್ಗೆ ತನಿಖೆಗೆ ಕಳುಹಿಸಿದ್ರೂ ಕೂಡ ಕೊಲೆ ಪ್ರಕರಣದ ಬಗ್ಗೆ ಸುಳಿವು ಸಿಗಲಿಲ್ಲ. ಲ್ಯಾಬ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯನ್ನು ಬಲೆಗೆ ಹಾಕಿಕೊಂಡು ಮಾಜಿ ಸೈನಿಕನ ಹೆಂಡತಿ ಹಾಗೂ ಪ್ರಿಯಕರ ಕೊಲೆ ಮಾಡಿರೋದು ಬಹಿರಂಗವಾಗಿದೆ. ಮಾಜಿ ಸೈನಿಕನ ಹೆಂಡತಿಯ ಅನೈತಿಕ ಸಂಬಂಧದ ಕುರಿತು ಮಾಹಿತಿ ತಿಳಿದು ಬರುತ್ತಿದ್ದಂತೆಯೇ ಹೆಂಡತಿ ಹಾಗೂ ಪ್ರಿಯಕರನ ವಿಚಾರಣೆ ನಡೆಸಿದಾಗ ಮಾಜಿ ಸೈನಿಕನ ಕೊಲೆ ಮಾಡಿರೋದು ಬಹಿರಂಗಗೊಂಡಿದೆ. ಇನ್ನಷ್ಟು ಮಾಹಿತಿ ತನಿಖೆಯ ಬಳಿಕ ತಿಳಿದು ಬರಲಿದೆ. ಘಟಪ್ರಭಾ ಹಾಗೂ ಯಮಕನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬ್ಯೂರೋ ರಿಪೋರ್ಟ್, F9 TV ನ್ಯೂಸ್, ಬೆಳಗಾವಿ.